HCN ನ್ಯೂಸ್ಗೆ ಸ್ವಾಗತ. ನಾನು ರಾಹುಲ್ ರಾಜ್. ಈಗ ಹೆಡ್ಲೈನ್ಸ್. ಬೇಲೂರು ಭಾಗದಲ್ಲಿ ಮಿತಿ ಮೀರಿದ ಕಾಡಾನೆ ಹಾವಳಿ. ತಗರೆ ಗ್ರಾಮದ ಮುಖ್ಯ ರಸ್ತೆ ತಡೆದು ರೈತರ ಆಕ್ರೋಶ. ಬಸ್ಗಾಗಿ ಸಾರ್ವಜನಿಕರ ಪರದಾಟ. ದಿವಾಳಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನ ಕಲ್ಯಾಣ ಎನ್ನುವ ಸುಳ್ಳು ಹೇಳುತ್ತಿರುವ ಕೈಪಕ್ಷ. ಹಾಸನಕ್ಕೆ ಅನುದಾನ ಕೊಡದೆ ಸಮಾವೇಶಕ್ಕೆ ಸ್ವರೂಪ ಖಂಡನೆ. ಚಾರುಕೀರ್ತಿಯವರ ನಿಷೇಧಿ ಮಂಟಪ ಲೋಕಾರ್ಪಣೆಗೆ ಸಿದ್ಧತೆ. ಅಭಿನವ ಚಾರುಕೀರ್ತಿ ಸ್ವಾಮಿಗಳ ಜೊತೆ ಶಾಸಕರ ಪೂರ್ವಭಾವಿ ಸಭೆ. ನಿಷೇಧಿ ಮಂಟಪ ಹಾಗೂ ವೇದಿಕೆ ಸ್ಥಳ ಪರಿಶೀಲನೆ. ಬೇಲೂರು ತಾಲೂಕಿನ ತಗರೆ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಕಾಡಾನೆಗಳ ಹಾವಳಿ. ಮಿತಿ ಮೀರಿದ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ರೈತರು ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಇಂದು ವರದಿಯಾಗಿದೆ. ಬೆಳಗ್ಗೆ ಸುಮಾರು 10ರ ಹೊತ್ತಿಗೆ ಚಿಕ್ಕೋಲೆ, ಜಗಪುರನಹಳ್ಳಿ, ತಗರೆ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ರೈತರು, ಸಾರ್ವಜನಿಕರು ಸಕಲೇಶಪುರ ಬೇಲೂರು ಮುಖ್ಯ ರಸ್ತೆಗೆ ಟ್ರ್ಯಾಕ್ಟರ್ ಅನ್ನು ಅಡ್ಡ ನಿಲ್ಲಿಸಿ ಪ್ರತಿಭಟನೆ ನಡೆಸುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ರಸ್ತೆ ಬದಿಯಲ್ಲಿಯೇ ಶಾಮಿಯಾನ ಹಾಕಿ ಮಳೆ ಬಂದರೂ ಲೆಕ್ಕಿಸದೆ ಸಚಿವರಿಗಾಗಿ ಕಾದು ಹೋರಾಟ ಮುಂದುವರೆಸಿದ್ರು. ಈ ವೇಳೆ ಸ್ಥಳಕ್ಕಾಗಮಿಸಿದ ವಲಯ ಅರಣ್ಯಾಧಿಕಾರಿಯವರನ್ನ ತರಾಟೆಗೆ ತೆಗೆದುಕೊಂಡು ಈ ಕೂಡಲೇ ಜಿಲ್ಲಾಧಿಕಾರಿಗಳು, ಅರಣ್ಯ ಸಚಿವರು ಸ್ಥಳಕ್ಕಾಗಮಿಸಬೇಕೆಂದು ಪಟ್ಟು ಹಿಡಿದು ಪ್ರತಿಭಟನೆ ಮುಂದುವರೆಸಿದ್ರು. ಈ ವೇಳೆ ಗ್ರಾಮದ ರೈತ ಮುಖಂಡ ಚಂದ್ರೇಗೌಡ ಮಾತನಾಡಿ, ಕಳೆದ 2 ತಿಂಗಳಿನಿಂದ ನಮ್ಮ ಗ್ರಾಮದ ಸುತ್ತಮುತ್ತ ಸುಮಾರು 7-8 ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿದ್ದು ದಿನನಿತ್ಯ ಬೆಳೆ ಹಾನಿಯಾಗುತ್ತಿದ್ದು ಅರಣ್ಯ ಇಲಾಖೆ ಸುಮ್ಮನಿದೆ. ಕಾಡಾನೆಗಳನ್ನು ಈ ಕೂಡಲೇ ಅರಣ್ಯಕ್ಕೆ ಓಡಿಸಬೇಕು. ಹಾನಿಯಾದ ಬೆಳೆಗೆ ಸೂಕ್ತ ಪರಿಹಾರ ಒದಗಿಸಬೇಕು. ಎಲ್ಲ ರೈತರು ಚಿನ್ನವನ್ನು ಅಡವಿಟ್ಟು ಬ್ಯಾಂಕಿನಿಂದ ಸಾಲ ಪಡೆದು ಬೆಳೆ ಬೆಳೆದು ಇನ್ನೇನು ಅವುಗಳು ಫಸಲು ನೀಡುತ್ತವೆ, ಸಾಲ ತೀರಿಸಬಹುದೆನ್ನುವಷ್ಟರಲ್ಲಿ ಕಾಡಾನೆಗಳು ದಾಂಧಲೆ ನಡೆಸಿ ಬೆಳೆ ನಾಶ ಮಾಡುತ್ತಿವೆ. ಇಷ್ಟಾದರೂ ನಮ್ಮ ಕೂಗು ಸರ್ಕಾರಕ್ಕೆ ಕೇಳುತ್ತಿಲ್ಲವೇ? ಅರಣ್ಯ ಸಚಿವರು ಇಲ್ಲಿಗೆ ಬರಲೇಬೇಕು, ಇಲ್ಲ ರಾಜೀನಾಮೆ ನೀಡಲಿ ಎಂದು ಆಗ್ರಹಿಸಿದರು. ಈ ವೇಳೆ ಶಿವಕುಮಾರ್, ವಿಶ್ವನಾಥಾಚಾರ್, ರಘು ಸೇರಿದಂತೆ ನೂರಾರು ರೈತರು, ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಸ್ತೆ ತಡೆಯಿಂದ ನೂರಾರು ವಾಹನಗಳು ರಸ್ತೆಯಲ್ಲಿಯೇ ಜಖಮಾದ ದೃಶ್ಯಾವಳಿ ಮತ್ತು ಅರೇಹಳ್ಳಿ, ಬೇಲೂರು ಹಾಗೂ ಅನೇಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಸ್ಪತ್ರೆ, ಕಚೇರಿ, ಶಾಲಾ ಕಾಲೇಜು ಸೇರಿದಂತೆ ಇನ್ನಿತರೆ ಸ್ಥಳಗಳಿಗೆ ತೆರಳಲು ತಗರೆಯ ಮುಖ್ಯ ರಸ್ತೆಯಲ್ಲಿ ನಡೆಯುತ್ತಿರುವ ರಸ್ತೆ ತಡೆ ಹೋರಾಟದ ವಿಷಯ ತಿಳಿಯದೆ ಬೆಳಗ್ಗೆಯಿಂದಲೇ ಬಸ್ಗಳನ್ನು ಕಾದು ಕಾದು ಬೇಸತ್ತಿರುವ ದೃಶ್ಯ ಕಂಡುಬಂದಿದೆ. HCN ನ್ಯೂಸ್, ಬೇಲೂರು. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದ್ದರೂ ಕೂಡ ನಮ್ಮ ಸರ್ಕಾರದಲ್ಲಿ ಜನಕಲ್ಯಾಣ ಮಾಡಿದ್ದೇವೆ ಎಂದು ಸುಳ್ಳು ಹೇಳಿಕೊಂಡು ಹಾಸನದಲ್ಲಿ ಮಾಡಲಾಗುತ್ತಿರುವ ಸ್ವಾಭಿಮಾನಿ ಸಮಾವೇಶವನ್ನು ಜೆಡಿಎಸ್ ಪಕ್ಷದಿಂದ ಖಂಡಿಸುತ್ತೇವೆ ಎಂದು ಕ್ಷೇತ್ರದ ಶಾಸಕ HP ಸ್ವರೂಪ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, 3 ಉಪಚುನಾವಣೆ ಗೆದ್ದಿದ್ದೇವೆ. ಮಂಡ್ಯದಲ್ಲಿ ಕೂಡ ಒಬ್ಬರು ಮಾತ್ರ ಜೆಡಿಎಸ್ ಶಾಸಕರು ಬಿಟ್ರೆ ಉಳಿದ ಎಲ್ಲರೂ ಕಾಂಗ್ರೆಸ್ ಶಾಸಕರಿದ್ದೇವೆ. ಹಳೆ ಮೈಸೂರಿನಲ್ಲಿಯೂ ಕೂಡ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೇವೆ. ಹಾಸನದಲ್ಲಿ ಒಬ್ಬರು ಕಾಂಗ್ರೆಸ್ ಶಾಸಕರು ಮತ್ತು ಸಂಸದರಿದ್ದು ಇಲ್ಲಿ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇಲ್ಲೇ ಮಾಡುತ್ತಿರುವುದಾಗಿ ಹೇಳಿದ್ದಾರೆ. ಇದೊಂದು ಹಾಸ್ಯಾಸ್ಪದ ಹೇಳಿಕೆಯಾಗಿದ್ದು, ಹಾಸನ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈ ಬಗ್ಗೆ ಡಿಸೆಂಬರ್ 5ರ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಹೇಳಬೇಕೆಂದು ಸವಾಲು ಹಾಕಿದರು. ನಗರದ ವಿಮಾನ ನಿಲ್ದಾಣ, ಮೇಲ್ಸೇತುವೆ, ಹೈಟೆಕ್ ಆಸ್ಪತ್ರೆ ಕಟ್ಟಡಗಳು, ರಸ್ತೆ ದುರಸ್ತಿ ಕಾಮಗಾರಿಗಳು ನೆನೆಗುದಿಗೆ ಬಿದ್ದಿದ್ದು ಅಗತ್ಯ ಅನುದಾನವನ್ನೇ ಬಿಡುಗಡೆ ಮಾಡಿಲ್ಲ. ಹೇಗಿರುವಾಗ ಸಮಾವೇಶ ಮಾಡೋ ಮುನ್ನ ಸರ್ಕಾರ ಜಿಲ್ಲೆಗೆ ನೀಡಿರುವ ಕೊಡುಗೆ ಏನೆನ್ನುವುದನ್ನು ಮೊದಲು ಸ್ಪಷ್ಟಪಡಿಸಬೇಕೆಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಯಾವುದೇ ಶಾಸಕರ ಕ್ಷೇತ್ರಾಭಿವೃದ್ಧಿ ನಿಧಿ ಅನುದಾನವನ್ನು ಸಮರ್ಪಕವಾಗಿ ಬಿಡುಗಡೆ ಮಾಡುತ್ತಿಲ್ಲ. ಕೇವಲ 1 ಕೋಟಿ ರೂಪಾಯಿ ನೀಡಿದ್ದಾರೆ, ಅದು ಸಹ ಅಸಮರ್ಪಕವಾಗಿದೆ. ಆಯಾ ಕ್ಷೇತ್ರದಲ್ಲಿ ಶಾಸಕರು ಅಭಿವೃದ್ಧಿ ಯೋಜನೆಯನ್ನ ಜಾರಿಗೊಳಿಸಲಾಗದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಇವರಲ್ಲಿ ಕಾಂಗ್ರೆಸ್ ಶಾಸಕರು ಸಹ ಹೊರತಾಗಿಲ್ಲ. ಸರ್ಕಾರ ಮೊದಲು ಜಿಲ್ಲೆಯ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡಲಿ. ಈ ಕುರಿತು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿಯೂ ಸದನದಲ್ಲಿ ಪ್ರಸ್ತಾಪಿಸಲಾಗುವುದು ಎಂದರು. ಕಾಂಗ್ರೆಸ್ ಪಕ್ಷ ಜನ ಕಲ್ಯಾಣ ಸಮಾವೇಶ ಎಂದು ಹೆಸರಿಟ್ಟಿದೆ. ಆದರೆ ಜನರ ಕಲ್ಯಾಣಕ್ಕಾಗಿ ಯಾವುದೇ ಹಣ ಬಿಡುಗಡೆ ಮಾಡುತ್ತಿಲ್ಲ. ಕೇವಲ ತಮ್ಮ ಪಕ್ಷದ ಪ್ರಚಾರಕ್ಕೋಸ್ಕರ ಈ ಸಮಾವೇಶ ಬಳಸಿಕೊಳ್ಳಲಾಗುತ್ತಿದೆ ಎಂದು ಟೀಕಿಸಿದರು. ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಜಿಲ್ಲಾ ವಕ್ತಾರ ಹೊಂಗೆರೆ ರಘು, ನಗರಸಭೆ ಮಾಜಿ ಸದಸ್ಯ ಶ್ರೇಯಸ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಏನು 5ನೇ ತಾರೀಕು ಕಾಂಗ್ರೆಸ್ ಸರ್ಕಾರದ ಜನಕಲ್ಯಾಣ ಸ್ವಾಭಿಮಾನಿ ಸಮಾವೇಶ ಅಂತ ಏನು ಮಾಡ್ತಾ ಇದ್ದಾರೆ, ಆ ಒಂದು ವಿಚಾರವಾಗಿ ನಾವು ಪತ್ರಿಕಾಗೋಷ್ಠಿಗೆ ನಮ್ಮ ಪಕ್ಷದ ವತಿಯಿಂದ ನಾವೆಲ್ಲರೂ ಕೂಡ ಪಕ್ಷದ ಮುಖಂಡರೆಲ್ಲ ಸೇರಿ ಇವತ್ತೊಂದು ಪತ್ರಿಕಾಗೋಷ್ಠಿ ಕರೆದಂಥದ್ದು. ಉದ್ದೇಶ ಇವತ್ತು ತಮಗೆ ಗೊತ್ತಿರೋಂಗೆ ಏನು ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ದಿವಾಳಿಯಾಗಿ ಹೋಗಿದೆ. ದಿವಾಳಿ ಆದರೂ ಕೂಡ ಅವರು ಸರ್ಕಾರವನ್ನು ಏನು ಅವರು ಕಲ್ಯಾಣ ಮಾಡಿದ್ದೀವಿ, ಜನ ಕಲ್ಯಾಣ ಮಾಡಿದ್ದೀವಿ ಅಂತ ಏನು ಸುಳ್ಳನ್ನು ಹೇಳ್ಕೊಂಡು ಇವತ್ತು ಏನು ಸ್ವಾಭಿಮಾನಿ ಸಮಾವೇಶನ ಹಾಸನಲ್ಲಿ ಮಾಡ್ತಾರೆ, ಅದನ್ನು ನಾವು ನಮ್ಮ JDS ಪಕ್ಷದಿಂದ
ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಉದ್ದೇಶ ಈಗಾಗಲೇ ಡಿ ಕೆ ಶಿವಕುಮಾರ್ ನನ್ನ ಹೇಳ್ತಾ ಇದ್ರು, ಏನು 3 ಬೈ ಎಲೆಕ್ಷನ್ ಗೆದ್ದಿದ್ದೀವಿ, ಇವತ್ತು ಮಂಡ್ಯದಲ್ಲೂ ಕೂಡ ಒಬ್ಬರು ಮಾತ್ರ JDS ಶಾಸಕರು, ಇನ್ನು ಉಳಿದಂತೆ ಎಲ್ಲ ಕಾಂಗ್ರೆಸ್ ಶಾಸಕರಿದ್ದಾರೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ನಾವೆಲ್ಲ ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ಇವತ್ತು ಹಾಸನಲ್ಲಿ ಮಾಡ್ತಾರೆ ಉದ್ದೇಶ, ಹಾಸನ ಜಿಲ್ಲೆಯಲ್ಲಿ ಒಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಂಥ ಈ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಸಮಾವೇಶನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಹಾಸ್ಯಾಸ್ಪದ ಆಗುತ್ತೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೆಲಸಗಳಿಗೆ ಏನು ಅನುದಾನ ಬಿಡುಗಡೆ ಮಾಡಿದ್ದಾರೆ ಅಂತ ಅವರು ದಯಮಾಡಿ 5ನೇ ತಾರೀಕು ಅವರು ಹೇಳಬೇಕಾಗತ್ತೆ. ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ನಾವು ನಮ್ಮ ಹಾಸನ ಚನ್ನರಾಯಪಟ್ಟಣ ತಾಲೂಕಿನ ಶ್ರಾವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನದ ಮಠದ ಹಿಂದಿನ ಪೀಠಾಧ್ಯಕ್ಷರಾಗಿದ್ದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮೀಜಿಯವರ ನಿಷಿದ್ಧಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಂಗಳವಾರ ಪಟ್ಟಣದ ಶ್ರೀ ಕಾಣಜಿ ಭವನದಲ್ಲಿ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮಿಗಳವರ ಜತೆ ಶಾಸಕ CN ಬಾಲಕೃಷ್ಣ ಪೂರ್ವಭಾವಿ ಸಭೆ ನಡೆಸಿ ನಿಷಿದ್ಧಿ ಮಂಟಪ ಹಾಗೂ ವೇದಿಕೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ CN ಬಾಲಕೃಷ್ಣ, ಪೂಜ್ಯ ಚಾರು ಶ್ರೀಗಳವರು 5 ದಶಕಗಳ ಕಾಲ ಶ್ರೀ ಕ್ಷೇತ್ರದ ಪೀಠಾಧ್ಯಕ್ಷರಾಗಿ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಕ್ಷೇತ್ರದ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಅವಿರತ ಶ್ರಮಿಸಿದ್ದರು. ಶ್ರವಣಬೆಳಗೊಳ ಧಾರ್ಮಿಕ ಕ್ಷೇತ್ರವನ್ನ ಜೈನಕಾಶಿ ಎಂದು ವಿಶ್ವ ಪ್ರಸಿದ್ದಗೊಳಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಅಭಿನವ ಚಾರು ಶ್ರೀಗಳವರು ಹಿಂದಿನ ಸ್ವಾಮೀಜಿಯವರ ಸ್ಮರಣೆಯನ್ನ ಶಾಶ್ವತಗೊಳಿಸಲು ಶಿಲಾಮಯ ನಿಷೇಧಿ ಮಂಟಪವನ್ನ ಸ್ಥಾಪಿಸಿ ಅಲ್ಲಿ ಪೂಜ್ಯರ ಶ್ರೀ ಚರಣ ಪಾದುಕೆ ಹಾಗೂ ಸ್ಮರಣ ಶಾಸನವನ್ನ ಪ್ರತಿಷ್ಠಾಪಿಸುತ್ತಿರುವುದು ಗುರುಭಕ್ತಿಯ ದ್ಯೋತಕವಾಗಿದೆ ಎಂದರು. ಈ ಗುರುವಂದನೆ ಕಾರ್ಯಕ್ರಮದಲ್ಲಿ ಸಮರ್ಪಣಾ ಮನೋಭಾವದಿಂದ ಎಲ್ಲರೂ ಕೈಜೋಡಿಸಿ ಸಮಾರಂಭದ ಯಶಸ್ಸಿಗೆ ಸಹಕರಿಸಬೇಕು ಎಂದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಫ್ತಾಬ್ ಪಾಷಾ, ಮಾಜಿ ಅಧ್ಯಕ್ಷ SR ಲೋಕೇಶ್, ಸದಸ್ಯರಾದ NR ವಾಸು, ಅನುರಾಧ ಲೋಹಿತ್, SS ಜೈನ್, ರಾಧಾ ಬಸವರಾಜ್, ಭಾರತಿ ಚಂದ್ರೇಗೌಡ, ಕೃಷ್ಣಮೂರ್ತಿ, ಚಂದ್ರಶೇಖರ್, ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ BR ಯುವರಾಜ್, PSI ನವೀನ್, ಸೆಸ್ಕ್ AE ಚಂದ್ರಶೇಖರ್ ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್, ಚನ್ನರಾಯಪಟ್ಟಣ. ಡೈರಿಯಿಂದ 25,000 ಲೀಟರ್ ಬೇಕಾದ್ರೆ ಒಂದು ಲಾರಿ ನೀರನ್ನು ಕಳಿಸ್ಕೊಡೋದು ವ್ಯವಸ್ಥೆ ಮಾಡಿ ಇರಬೇಕು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಕೂಡ ಕಳಿಸ್ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಇದು ನಮ್ಮೆಲ್ಲರ ಗೊತ್ತಿರುವಂಥ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ಬಾಹುಬಲಿ ಸ್ವಾಮಿಯ ಪದತಲಕ್ಕೆ ಪೂಜ್ಯರು ಇವತ್ತು ಈ ಸಂದರ್ಭದಲ್ಲಿ ಅವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುವಂಥದ್ದು ಎಲ್ಲರ ಜವಾಬ್ದಾರಿ. ಪೂಜ್ಯರು ನಮ್ಮ ಅಭಿನವ ಚಾರುಕೀರ್ತಿ ಶ್ರೀಗಳು ಎಲ್ಲ ಪೂರ್ಣ ಪ್ರಮಾಣದ ಸಿದ್ಧತೆಗಳನ್ನು. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಸಮಾಜದಲ್ಲಿ ಈ ಕಾನೂನು ವ್ಯವಸ್ಥೆ ಇಲ್ಲದಿದ್ದರೆ ಬದುಕು ಏನಾಗುತ್ತಿತ್ತು ಎನ್ನುವ ಬಗ್ಗೆ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇಶದ ಇತಿಹಾಸದಲ್ಲಿ ವಕೀಲರ ಪಾತ್ರ ಪ್ರಮುಖವಾಗಿದೆ ಎಂದು ಕರ್ನಾಟಕ ವಿಧಾನಸಭಾ ಮಾಜಿ ಅಧ್ಯಕ್ಷ KR ರಮೇಶ್ ಕುಮಾರ್ ಅಭಿಪ್ರಾಯಪಟ್ಟರು. ಹಾಸನ ನಗರದ ಜಿಲ್ಲಾ ವಕೀಲರ ಸಂಘದ ಆವರಣದಲ್ಲಿ ಜಿಲ್ಲಾ ವಕೀಲರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದ ವಕೀಲರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಚುನಾವಣೆಯಲ್ಲಿರುವವರನ್ನ ಸಮಾಜ ನೋಡುವ ರೀತಿ ಬೇರೆ ಇದೆ. ಚುನಾವಣೆಯಿಂದ ಪಕ್ಷಕ್ಕೆ ಸರಿದವರನ್ನ ಬೇರೆ ರೀತಿ ಕಾಣುತ್ತದೆ. ಪ್ರಪಂಚ ಇರುವುದೇ ಹೀಗೆ. ಈ ಸಮಾಜದಲ್ಲಿ ಯಾರಾದರೂ ಆಕ್ಷೇಪಣೆ ಮಾಡಿದಾಗ ಬೇಸರ ಮಾಡಿಕೊಳ್ಳಬಾರದು. ನಾನು ಕಳೆದ 2 ವರ್ಷಗಳಿಂದ ಮೌನಗೀತೆಯಲ್ಲಿದ್ದೆನು. ಇದೊಂದು ಗೌರವ ಎಂದು ನಾನು ಭಾವಿಸಿದ್ದೇನೆ.
ಆಗಿನ ನ್ಯಾಯಾಲಯದಲ್ಲಿ ಆಚರಣೆ ಮಾಡುತ್ತಿರುವವರು ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಾರತದ ಮುಖ್ಯ ನ್ಯಾಯಾಧೀಶರು ನನ್ನ ದೃಷ್ಟಿಯಲ್ಲಿ ಒಂದೇ. ಅವರವರ ಅನುಭವ ಬೇರೆ ಬೇರೆ ಕಾರಣಗಳಿಂದ ಬೇರೆ ಸ್ಥಾನದಲ್ಲಿರುತ್ತದೆ. ನ್ಯಾಯಾಧೀಶರೆಂದರೆ ಒಂದೇ ಎಂದರು. ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ವಕೀಲರು ತಮ್ಮ ವೃತ್ತಿ ಬದಿಗೊತ್ತಿ ಹೋರಾಟಕ್ಕೆ ಧುಮುಕಿದ್ದರು. ಎಲ್ಲಾ ಪ್ರಜೆಗಳಿಗೆ ತಮ್ಮ ಹಕ್ಕು ಮಾಡುವ ಸ್ವಾತಂತ್ರ್ಯವನ್ನ ಸಂವಿಧಾನ ನೀಡಿದಂತೆ ವಕೀಲರು ಆಗಿದ್ದಾರೆ. ಯಾವುದೇ ವಿಷಯವನ್ನ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು ಉತ್ತಮ ಎಂದು ಇದೇ ವೇಳೆ ಯುವ ವಕೀಲರಿಗೆ ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್, ರಾಜ್ಯ ವಕೀಲರ ಪರಿಷತ್ತು ಅಧ್ಯಕ್ಷ ಎಚ್ಎಲ್ ವಿಶಾಲ್ ರಘು, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಟಿಡಿ ಪ್ರಸನ್ನಕುಮಾರ್, ಪ್ರಧಾನ ಕಾರ್ಯದರ್ಶಿ ಬಿಎಂ ಸಂತೋಷ್, ಉಪಾಧ್ಯಕ್ಷ ಎಚ್ಎನ್ ಯೋಗೇಶ್, ಖಜಾಂಚಿ ಎಚ್ಎನ್ ಪ್ರತಾಪ್, ಜಂಟಿ ಕಾರ್ಯದರ್ಶಿ ಆರ್ ರೂಪಾ ಕರಿಗೌಡ, ಶ್ರೀಕಾಂತ್ ಇತರರು ಉಪಸ್ಥಿತರಿದ್ದರು. ಬಿ ಚಂದ್ರಶೇಖರ್ ಅವರು ಕಾರ್ಯಕ್ರಮ ನಿರೂಪಿಸಿದರು. ಎಚ್ಸಿಎನ್ ನ್ಯೂಸ್ ಹಾಸನ್. 1957ರಲ್ಲಿ ಎರಡನೇ ಬಾರಿ ರಾಷ್ಟ್ರಪತಿಯಾಗಿ ಒಟ್ಟು 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವುದು ವಕೀಲರ ಸಮುದಾಯಕ್ಕೆ ಹೆಮ್ಮೆ ಮತ್ತು ಸ್ಫೂರ್ತಿಯ ವಿಷಯ. ಬೇರೆ ಬೇರೆ ದೇಶಗಳಲ್ಲಿ ವಕೀಲರು ಸಮಾಜಕ್ಕೆ ನೀಡಿದ ಕೊಡುಗೆಯ ನೆನಪಾಗಿ ಬೇರೆ ಬೇರೆ ದಿನಗಳಂದು ವಕೀಲರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಸಮಾಜಕ್ಕೆ ವಕೀಲರು ನೀಡಿರುವ ಕೊಡುಗೆಯ ದ್ಯೋತಕವಾಗಿ ಆಚರಣೆ ಮಾಡುವ ಹಾಗೂ ಆತ್ಮಾವಲೋಕನ ಮಾಡುವ ದಿನ ಇದಾಗಿದೆ. ನ್ಯಾಯ, ನೀತಿ, ಕಾನೂನಿನ ನಿಯಮಕ್ಕೆ ಬದ್ಧತೆಯನ್ನು ಪುನರುಚ್ಚರಿಸಲು ಇದು ಒಂದು ಸಂದರ್ಭ ಎಂದರೆ ತಪ್ಪಾಗಲಾರದು. ಪಕ್ಕಕ್ಕೆ ಸರಿದವರನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ. ಪ್ರಪಂಚ ಇರೋದೇ ಹಾಗೆ, ಯಾರು ಏನು ಆಕ್ಷೇಪಣೆ ಮಾಡಬೇಕಾಗಿಲ್ಲ, ನಾವು ಅದಕ್ಕೆ ಬೇಸರ ಪಟ್ಕೊಳ್ಬೇಕಾಗಿಲ್ಲ. ನಾನು ಕಳೆದ 2 ವರ್ಷಗಳಿಂದ ಸ್ವಲ್ಪ ಹೆಚ್ಚು ಕಡಿಮೆ ಮೌನಕ್ಕಿದ್ದಾಗಿದ್ದೇನೆ. ಇದೊಂದು ಗೌರವ ಅಂತ ನಾನು ಭಾವಿಸ್ತೇನೆ. ನನಗೆ ಅಧೀನ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಮುನ್ಸಿಫ್ರು, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಭಾರತದ ಮುಖ್ಯ ನ್ಯಾಯಾಧೀಶರು ನನ್ನ ದೃಷ್ಟಿಯಲ್ಲಿ ಇಬ್ಬರು ಅವರವರ ಅನುಭವ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸ್ತಾರೆ. ನ್ಯಾಯಾಧೀಶರಂದ್ರೆ ನ್ಯಾಯಾಧೀಶರು. ಚನ್ನರಾಯಪಟ್ಟಣದ ಪುರಸಭೆಯಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುತ್ತಿದೆ ಎಂದು ಪುರಸಭಾ ಅಧ್ಯಕ್ಷೆ ಬನಶಂಕರಿ ರಘು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮತ್ತು ಪುರಸಭಾ ಸದಸ್ಯರಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪುರಸಭೆಯಲ್ಲಿ ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಕಾಮಗಾರಿಗಳನ್ನು ನೆರವೇರಿಸಲಾಗುತ್ತಿದೆ. ಆದರೆ ಇದರಲ್ಲಿ ಯಾವುದೇ ರೀತಿ ಲೋಪದೋಷಗಳು ಉಂಟಾಗದ ರೀತಿ ಕಾಮಗಾರಿ ನೆರವೇರಿಸಲಾಗುತ್ತಿದೆ. ಶಾಸಕರ ಮೇಲೆ ಅಸೂಯೆ ಇಟ್ಟುಕೊಂಡು ಕೆಲ ನಾಮಿನಿ ಸದಸ್ಯರು ಮತ್ತು ಮಾಜಿ ಪುರಸಭಾ ಸದಸ್ಯರುಗಳು ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. 23 ವಾರ್ಡ್ಗಳು ಕುಡಿಯುವ ನೀರಿನ ವ್ಯವಸ್ಥೆ, ಪ್ರತಿದಿನ ಮನೆ ಮನೆ ಕಸ, 15 ಟನ್ ವಿಲೇವಾರಿ ಮತ್ತು ಪ್ರತಿ ವಾರ್ಡ್ಗಳಲ್ಲಿ ಸ್ವಚ್ಛತೆ ಹಾಗೂ ಉದ್ಯಾನಗಳ ಅಭಿವೃದ್ಧಿ, ರಸ್ತೆ ಅಭಿವೃದ್ಧಿ, ಒಳಚರಂಡಿ ವ್ಯವಸ್ಥೆ, ಇನ್ನು 10 ಹಲವಾರು ಯೋಜನೆಗಳನ್ನು ಪುರಸಭೆ ವತಿಯಿಂದ ನಿರ್ವಹಿಸಲಾಗುತ್ತಿದೆ. ಆದರೆ ಕೆಲವೊಂದು ವಿಚಾರವನ್ನು ಇಟ್ಟುಕೊಂಡು ಪುರಸಭೆ ವಿರುದ್ಧ ಮತ್ತು ಶಾಸಕರ ವಿರುದ್ಧ ಕೆಲ ಪುರಸಭೆ ಮಾಜಿ ಸದಸ್ಯರು ಮತ್ತು ನಾಮನಿರ್ದೇಶನ ಸದಸ್ಯರುಗಳು ಶಾಸಕರ ಹೆಸರಿಗೆ ಕಪ್ಪು ಮಸಿ ಬಳಿಯಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಪುರಸಭೆ ವಿರುದ್ಧ ಮತ್ತು ಶಾಸಕರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಮುಂಭಾಗದಲ್ಲಿ ಧರಣಿ ನಡೆಸುತ್ತಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಪುರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುರೇಶ್, ಸದಸ್ಯ ಮೋಹನ್, ಮರಗೂರು ಅನಿಲ್, ರಾಜಣ್ಣ, ಲಕ್ಷ್ಮಿ, ಗಣೇಶ್, ರಾಮಣ್ಣ, ಯೋಗೇಶ್, ಧರಣೇಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. 23 ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು ಅಂದರೆ 23 ವಾರ್ಡ್ಗಳಲ್ಲಿ ಶುದ್ಧ ನೀರಿನ ಘಟಕವನ್ನು ಮಾಡಿದ್ದೀವಿ. ಅದು ಯಾವುದೋ ತೊಂದರೆಯಿಂದಲೇ ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಸಾರ್ವಜನಿಕರಿಗೂ ಅನುಕೂಲ ಇದೆ. ತುಂಬ ಚೆನ್ನಾಗಿ ಏನು ನಮ್ಮ ಅಧಿಕಾರ ಬಂದು 7 ವರ್ಷದ ಅವಧಿಯಲ್ಲಿ ಒಳ್ಳೆಯ ಆಡಳಿತದಿಂದ ಜನರಿಗೆ ಒಂದು ನೀರಿನ ಸೌಲಭ್ಯವನ್ನು ಒದಗಿಸಿದೆ. ಹಾಗೆ ಪುರಸಭೆ ವ್ಯಾಪ್ತಿಯ 23 ವಾರ್ಡ್ಗಳಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಿ ಪ್ರತಿದಿನ 15 ಟನ್ ಕಸ ವಿಲೇವಾರಿ ಆಗುತ್ತಿದೆ. ಅಂದರೆ ನಲ್ಲೂರು ಪ್ಲಾಂಟಿಗೆ ಇವತ್ತು ಏನು ಬೆಳಗ್ಗೆ ನಮ್ಮ 23 ವಾರ್ಡಿಗೆ ಟ್ರ್ಯಾಕ್ಟರ್ಗಳು ಬರ್ತಾ ಇದೆ. ಹಸಿ ಕಸ ಮತ್ತು ಒಣ ಕಸದ ಸೆಗ್ರಿಗೇಷನ್ ಅದನ್ನು ನಾವು ಮತ್ತೆ ನಮ್ಮ ಪ್ಲ್ಯಾಂಟಲ್ಲಿ ಅದನ್ನು ಮಿಷನ್ನಿಗೆ ಫ್ಯಾಕ್ಟ್ರಿ ಇದೆಲ್ಲ ಅದಕ್ಕೆ ಆ ಕಸ ನಿರ್ವಹಿಸ್ತಾ ಇದ್ದಾರೆ. ಪುರಸಭೆ ಆಡಳಿತ MLA ಅವರ
ಈ ಏಕಪಕ್ಷೀಯ ನಿರ್ಧಾರದಲ್ಲಿ ನಡೀತಾ ಇದೆ, ಅವ್ರು ಏನೂ ಮಾಡ್ತಾ ಇಲ್ಲ ಅನ್ನೋ ಒಂದು ಪ್ರತಿಭಟನೆ ನಡೀತಿಲ್ಲ. ಆ ವಿಚಾರವಾಗಿ ಇದನ್ನು ಮೊದಲನೇದಾಗಿ ಗ್ಯಾಸ್ ಕನೆಕ್ಷನ್ ಬಗ್ಗೆ ಪ್ರಸ್ತಾವಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಸದಸ್ಯರು ಹಾಜರಿರುವಂಥದ್ದು 23. ಅವತ್ತಿನ ಮೀಟಿಂಗ್ ದಿನ 23 ಜನ ಸದಸ್ಯರು ಹಾಜರಿರ್ತಾರೆ. ಅದರಲ್ಲಿ ನಿನ್ನೆ ಪ್ರತಿಭಟನೆ ಕೈಗೊಂಡಿದ್ರಲ್ಲ, ಅದರಲ್ಲಿ ಇಬ್ಬರಿದ್ದಾರೆ, ನಂಜುಂಡೇಗೌಡ ಅಂತ ಒಂದು ಮತ್ತು ಜಗದೀಶ್ ಅಂತ. ಅವರೇ ಈ ಮೀಟಿಂಗಲ್ಲಿ ಅಪ್ರೂವ್ ಮಾಡಿರ್ತಾರೆ. ಆ ಮೀಟಿಂಗ್ ದಿನ ಏನಾಗುತ್ತೆ, ಕೆಲವು ಬಿಲ್ಡಿಂಗ್ ಇರೋವಂಥದ್ದು ಗ್ಯಾಸ್ ಕನೆಕ್ಷನ್ ಹೋಗ್ತೀನಿ, ಡಬಲ್ RCC 2 ಫ್ಲೋರು 3rd ಫ್ಲೋರ್ ಇರೋವಂಥವ್ರ ಮನೆ ಕನೆಕ್ಷನ್ ಅವಶ್ಯಕತೆ ಇದೆ. ಹಂಚಿನ ಮನೆ ಇರೋ ಕತೆ ಏನು. ಈಗ ಹಾಸನ ನಗರದ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ರಾಷ್ಟ್ರೀಯ ಮೌಲ್ಯಮಾಪನ ಮಾನ್ಯತಾ ಮಂಡಳಿಯಿಂದ ಎ ಗ್ರೇಡ್ ಮಾನ್ಯತೆ ಬಂದಿದೆ ಎಂದು ರಾಜೀವ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ರಚನಾ ರಾಜೀವ್ ತಿಳಿಸಿದರು. ಹಾಸನ ಪತ್ರಕರ್ತರ ಭವನದಲ್ಲಿ ಮಾತನಾಡಿ 2024ರ ನವೆಂಬರ್ ತಿಂಗಳ 14 ಮತ್ತು 15ರಂದು ನ್ಯಾಕ್ ತಂಡ ಕಾಲೇಜಿಗೆ ಭೇಟಿ ನೀಡಿತ್ತು. ಈ ತಂಡ ಕಾಲೇಜಿನಲ್ಲಿ ಲಭ್ಯವಿರುವ ಸವಲತ್ತುಗಳನ್ನು ಪರಿಶೀಲಿಸಿ ಈ ಮುಂದಿನ ಅಂಶಗಳಾದ ಪಠ್ಯಕ್ರಮದ ಅಂಶಗಳು, ಬೋಧನೆ, ಕಲಿಕೆ ಮತ್ತು ಮೌಲ್ಯಮಾಪನ, ಸಂಶೋಧನೆ, ನಾವೀನ್ಯತೆ ಮತ್ತು ವಿಸ್ತರಣೆಗಳು, ಮೂಲಸೌಕರ್ಯ ಮತ್ತು ಕಲಿಕೆ ಸಂಪನ್ಮೂಲಗಳು, ವಿದ್ಯಾರ್ಥಿ ಬೆಂಬಲ ಮತ್ತು ಪ್ರಗತಿ, ಆಡಳಿತ, ನಾಯಕತ್ವ ಮತ್ತು ನಿರ್ವಹಣೆ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ಉತ್ತಮ ಅಭ್ಯಾಸಗಳನ್ನು ಪರಿಶೀಲಿಸಿ ಅದರ ಆಧಾರದ ಮೇಲೆ ಈ ತಂಡ ರಾಜೀವ್ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ಎ ಗ್ರೇಡ್ ಮಾನ್ಯತೆಯನ್ನ ನೀಡಿದೆ ಎಂದರು. ಹಾಸನ ಜಿಲ್ಲೆಯ ಪ್ರಸಿದ್ಧ ಮಕ್ಕಳ ತಜ್ಞ ದಿವಂಗತ ಡಾಕ್ಟರ್ ವಿ ರಾಜೀವ್ ವೈದ್ಯಕೀಯ ಕ್ಷೇತ್ರದಲ್ಲಿನ ತಮ್ಮ ಸೇವೆಯ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡುವ ಮಹದಾಸೆಯೊಂದಿಗೆ 1998ರಲ್ಲಿ ರಾಜೀವ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಿಸಿ ಅದರ ಅಡಿಯಲ್ಲಿ ನರ್ಸಿಂಗ್, ಪ್ಯಾರಾಮೆಡಿಕಲ್, ಬಿಎಡ್, ಡಿಎಡ್, ರಾಜೀವ್ ಪಾಲಿಟೆಕ್ನಿಕ್, ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಮುಂತಾದ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ರು. ಈ ಮೇಲಿನ ಎಲ್ಲ ಸಂಸ್ಥೆಗಳಿಂದ ಪ್ರಸ್ತುತ 11,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆದಿರುತ್ತಾರೆ. ಅವರ ಈ ಕಾರ್ಯಗಳು, ಉನ್ನತ ನಿರ್ಧಾರಗಳು, ಆತ್ಮಸ್ಥೈರ್ಯ ಎಲ್ಲವನ್ನ ಹುಬ್ಬೇರಿಸುವಂತೆ ಮಾಡಿತು ಎಂದರು. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಬುದು ಡಾಕ್ಟರ್ ವಿ ರಾಜೀವ್ ಅವರ ಕನಸಿನ ಕೂಸು. ಅವರ ಅವಿರತ ಪ್ರಯತ್ನದಿಂದಾಗಿ ಈ ತಾಂತ್ರಿಕ ಸಂಸ್ಥೆಯು 2008ರಲ್ಲಿ ವಿವಿಧ ಕೋರ್ಸ್ಗಳನ್ನು ಆರಂಭಿಸಿ ಕಾರ್ಯನಿರ್ವಹಿಸುತ್ತಿವೆ. ಇಲ್ಲಿಯವರೆಗೂ ಈ ಕಾಲೇಜಿನಿಂದ ಒಟ್ಟು 4,875ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆದು ದೇಶ ಹಾಗೂ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಶೈಕ್ಷಣಿಕ ಮಾರ್ಗದರ್ಶನದ ಜೊತೆಗೆ ಕಾಲೇಜಿನ ಆವರಣದಲ್ಲಿ ಹಸಿರು ಕ್ಯಾಂಪಸ್, ಪ್ಲೇಸ್ಮೆಂಟ್ ಆಯ್ಕೆ ಮತ್ತು ತರಬೇತಿ, ಕ್ರೀಡಾ ಚಟುವಟಿಕೆಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದರು. ಈ ಮಾನ್ಯತೆಯನ್ನ ಪಡೆದಿದ್ದಕ್ಕೆ ಎಲ್ಲ ಡೀನ್ಗಳು, ಎಲ್ಲ ವಿಭಾಗದ ಮುಖ್ಯಸ್ಥರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ, ವಿದ್ಯಾರ್ಥಿ ವರ್ಗದವರು ಹಾಗೂ ಪೋಷಕರುಗಳನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ರಾಜೀವ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಬಿಎನ್ ರತ್ನ, ಉಪಾಧ್ಯಕ್ಷ ಡಾಕ್ಟರ್ ರಂಜಿತ್ ರಾಜೀವ್, ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪಿಕೆ ಮಹೇಶ್, ಆಯುರ್ವೇದ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಸ್ಎ ನಿತಿನ್, ರಾಮಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಡಾಕ್ಟರ್ ರಚನಾ ರಾಜೀವ್ ಅಂತ ರಾಜೀವ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತು ಪ್ರೆಸ್ ಮೀಟ್ ಕರೆದಿರೋ ವಿಷಯ ಏನಂದರೆ, ನಮ್ಮ ಕಾಲೇಜ್ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿಗೆ ನ್ಯಾಕ್ ಎ ಗ್ರೇಡ್, ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರಿಡಿಟೇಷನ್ ಕೌನ್ಸಿಲ್ ಅಂತ ಒಂದು ನ್ಯಾಷನಲ್ ಬಾಡಿ ಇದೆ, ಅದರಿಂದ ಎ ಗ್ರೇಡ್ ಬಂದಿದೆ. ಮೊದಲನೇದಾಗಿ ನಾನು ನಮ್ಮ ರಾಜೀವ್ ಸಮೂಹ ಸಂಸ್ಥೆಗಳ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮ್ಮ ರಾಜೀವ್ ಸಮೂಹ ಸಂಸ್ಥೆಗಳು ಶುರುವಾಗಿದ್ದು 1998ರಲ್ಲಿ. 1998ರಿಂದ ಇವಾಗ ಆಲ್ಮೋಸ್ಟ್ 26 ವರ್ಷಗಳು ಕಳೆದಿದ್ದಾವೆ. ಅವರು ಹೆಂಗೆ ನಡ್ಸ್ಕೊಂಡು ಬರ್ತಾಯಿದ್ರು ಮುಂಚೆ, ನಾವು ಅದೇ ಲೆಗಸಿನ ಕಂಟಿನ್ಯೂ ಮಾಡಬೇಕು ಅಂತ ನಮ್ಮದು ಆಸೆ. ನಮ್ಮದೆಲ್ಲ ಕಂಬೈನ್ಡ್ ಎಫರ್ಟ್ ಆಗಿ ಒಂದು ಸಂಸ್ಥೆನ ಒಂದು ಒಳ್ಳೆ ಉದ್ದೇಶದಿಂದ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡ್ಬಿಟ್ಟು ಇನ್ನೂ ಫರ್ದರ್ ಬೇರೆ ಇನ್ಸ್ಟಿಟ್ಯೂಷನ್ಸ್ನು ಡೆವಲಪ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ನೀವು ಕೇಳ್ದಂಗೆ ಮೆಡಿಕಲ್ ಕಾಲೇಜು ಮಾಡೋ ಪ್ಲ್ಯಾನ್ಸ್ ಇದೆ, ಮತ್ತು ನಮ್ಮ ಆಯುರ್ವೇದಿಕ್ ಕಾಲೇಜ್ನು ಇನ್ನೂ ಡೆವಲಪ್ ಮಾಡಬೇಕು ಅಂತ ಇದೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ಅನೇಕರು ಟೀಕೆಗಳನ್ನು ಮಾಡಿದರೂ ಮತದಾರರು 3 ಚುನಾವಣೆಗಳಲ್ಲಿ ಯಾವ ತೀರ್ಪು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಮತದಾರರೇ ನಮಗೆ ದೇವರುಗಳು, ಅವರು ಕೊಟ್ಟ ತೀರ್ಪಿಗೆ ನಾವು ತಲೆ ಬಾಗಲೇಬೇಕು ಎಂದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದರು.
ಹಾಸನ ನಗರದ ಹೊರವಲಯ ಅರಸೀಕೆರೆ ರಸ್ತೆ ಬಳಿ ಇರುವ ಎಸ್ಎಂ ಕೃಷ್ಣ ನಗರದಲ್ಲಿ ಕಾಂಗ್ರೆಸ್ ಮುಖಂಡರ ಜೊತೆ ಸಭೆ ನಡೆಸಿ ನಂತರ ಮಾತನಾಡಿದ ಅವರು ಡಿಸೆಂಬರ್ 5ರಂದು ನಡೆಯುವ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆ ಸಿದ್ದತೆ ಬಗ್ಗೆ ಪರಿಶೀಲಿಸಲು ಸೋಮವಾರ ಆಗಮಿಸಿ ಬಿಜೆಪಿ ಜೆಡಿಎಸ್ ಸ್ನೇಹಿತರಾಗಿದ್ದು ಟೀಕೆಗಳನ್ನು ಮಾಡಿಕೊಂಡು ಬರ್ತಿದ್ದಾರೆ. ನಾನು ಅವರಿಗೆ ಉತ್ತರಿಸಿದ್ದೇನೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಈಗ ಟೀಕೆಯೆಲ್ಲ ಸತ್ತೋಗಿ ನಮ್ಮ ಮತದಾರರು 3 ಎಲೆಕ್ಷನ್ನಲ್ಲೂ ಏನು ತೀರ್ಪು ಕೊಡಬೇಕು ಕೊಟ್ಟಿದ್ದಾರೆ. ಮತದಾರರೇ ದೇವರುಗಳು, ಅವರು ಕೊಟ್ಟ ತೀರ್ಪಿಗೆ ತಲೆಬಾಗುತ್ತೇವೆ. ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಪಕ್ಷದ ಮುಖಂಡತ್ವದಲ್ಲಿ ಈ ಸಮಾವೇಶ ನಡೆಯುತ್ತಿದೆ. ನಮ್ಮ ಹಿತೈಷಿಗಳು, ಸ್ವಾಭಿಮಾನಿಗಳ ಒಕ್ಕೂಟಗಳು ಸಿಎಂ ಕೆಲಸ ಮೆಚ್ಚಿ ಸಿಎಂ ಜೊತೆ ಇದ್ದೇವೆ ಎಂದು ಗುರುತಿಸಿಕೊಂಡು ಬೆಂಬಲ ನೀಡಿದ್ದಾರೆ. ಒಬ್ಬ ಇರಲಿ, 1 ಲಕ್ಷ ಜನ ಇರಲಿ, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಇದು ಜನ ಕಲ್ಯಾಣ ಸಮಾವೇಶವಾಗಿದ್ದು ಜನತೆಗೋಸ್ಕರ, ಜನರ ಕಲ್ಯಾಣಕ್ಕಾಗಿ ಸಮಾವೇಶ ಮಾಡುತ್ತಿದ್ದೇವೆ. 25 ವರ್ಷಗಳಿಂದ ಹಾಸನದಲ್ಲಿ ಕಾಂಗ್ರೆಸ್ ಸಂಸದ ಇರಲಿಲ್ಲ. ಈಗ ಲೋಕಸಭಾ ಸದಸ್ಯರನ್ನ ಕೊಟ್ಟಿದ್ದಾರೆ. ಮುಂದೆ ಲೋಕಲ್ ಬಾಡಿ ಎಲೆಕ್ಷನ್ ಇರುತ್ತದೆ. 2028ಕ್ಕೆ ವಿಧಾನಸಭೆ ಚುನಾವಣೆ ಬರುತ್ತಿದೆ. ಲೋಕಸಭಾ ಚುನಾವಣೆ ವೇಳೆ ಹಾಸನದ ಬಹಳ ಕುಟುಂಬಗಳು ನೋವು ಕಂಡಿದ್ದಾರೆ. ಇಡೀ ದೇಶಾದ್ಯಂತ ಚರ್ಚೆ ನಡೆದಿದೆ. ಅವರಿಗೆ ಧೈರ್ಯ ಹೇಳಲು ಸಮಾವೇಶ ಹಮ್ಮಿಕೊಂಡಿದ್ದೇವೆ. ನನ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ ಎಂದರು. ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಮಾಜಿ ಸಚಿವ ಬಿ ಶಿವರಾಮ್, ಮಾಜಿ ಶಾಸಕ ಪುಟ್ಟೇಗೌಡ, ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ಎಚ್ಕೆ ಮಹೇಶ್, ಬನವಾಸಿ ರಂಗಸ್ವಾಮಿ, ತಾರಾಚಂದನ್ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ವೇದಿಕೆಯಿರುವಂತಹ ಎಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳೇ, ಜಿಲ್ಲಾ ಸಂಸತ್ ಸದಸ್ಯರೇ, ಜಿಲ್ಲಾ ಶಾಸಕರೇ ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರೇ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳೇ ಮತ್ತು ಕೆಪಿಸಿಸಿಯಿಂದ ಈ ಉಸ್ತುವಾರಿಯನ್ನ ನೋಡಿಕೊಳ್ಳಿಕ್ಕೆ ಎಲ್ಲ ಬಂದಂತ ಎಲ್ಲ ನನ್ನ ಪದಾಧಿಕಾರಿಗಳೇ, ಎಲ್ಲ ಹಾಸನ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರು, ನಾನು ಒಂದು ಮಾತು ಹೇಳುವುದು, ಅನೇಕ ಬಿಜೆಪಿ ಮತ್ತು ಜನತಾದಳ ಸ್ನೇಹಿತರು ಟೀಕೆಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಕಳೆದ 2-3 ತಿಂಗಳಿಂದ. ನಾನು ಅವರಿಗೆ ಉತ್ತರಿಸಿದೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಈಗ ಟೀಕೆ ಎಲ್ಲ ಸತ್ತೋಗಿ ಈ ರಾಜ್ಯದ ಮತದಾರರು, ಒಂದು ನಮ್ಮ ಹಳೆ ಮೈಸೂರಿನಲ್ಲಿ, ಒಂದು ಕಿತ್ತೂರು ಕರ್ನಾಟಕದಲ್ಲಿ, ಇನ್ನೊಂದು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ 3 ಎಲೆಕ್ಷನ್ಸ್ ನಡೀತು. 3 ಎಲೆಕ್ಷನ್ಸ್ ಜನ ಏನ್ ತೀರ್ಪು ಕೊಡಬೇಕು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಲ್ಟಿಮೇಟ್ ಮತದಾರ. ಚನ್ನರಾಯಪಟ್ಟಣ ತಾಲೂಕು ಭೀಮ್ ಆರ್ಮಿ ಸಂಘಟನೆಯ ವತಿಯಿಂದ ಲೋಕಸಭಾ ಸದಸ್ಯ ಚಂದ್ರಶೇಖರ್ ಆಜಾದ್ ರಾವಣ್ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಅಧ್ಯಕ್ಷ ಗಾಯಕ ಮಂಜು ನೇತೃತ್ವದಲ್ಲಿ ತಾಲೂಕು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ವಿತರಣೆ ಕಾರ್ಯಕ್ರಮ ಒದಗಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾ ವಿ ಮಹೇಶ್ ಮಾತನಾಡಿ, ಭೀಮ್ ಆರ್ಮಿ ಸಂಘಟನೆಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಲೋಕಸಭಾ ಸದಸ್ಯ ಚಂದ್ರಶೇಖರ್ ಆಜಾದ್ ರಾವಣ ಇವರಿಗೆ 38ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ, ಚಂದ್ರಶೇಖರ್ ಆಜಾದ್ ರಾವಣ ಅವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಎಂದರು. ಚನ್ನರಾಯಪಟ್ಟಣ ತಾಲೂಕಿನ ಭೀಮ್ ಆರ್ಮಿ ಸಂಘಟನೆಯು ಬಲಿಷ್ಠವಾಗಿ ಬೆಳೆಯಲಿ ಎಂದು ಶುಭ ಹಾರೈಸಿದರು. ಈ ದಿನ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು, ಬ್ರೆಡ್ ವಿತರಣೆ ಮಾಡಲಾಯಿತು. ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಮುಂದಿನ ದಿನಗಳಲ್ಲಿ ಭೀಮ್ ಆರ್ಮಿ ಸಂಘಟನೆಯ ಪದಾಧಿಕಾರಿಗಳು ಇನ್ನು ಹೆಚ್ಚಿನ ಜನಸೇವೆ ಮಾಡೋ ಶಕ್ತಿಯನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಎಚ್ಎಸ್ ಮಂಜುನಾಥ್, ಕಾರ್ಯದರ್ಶಿ ಇಮ್ರಾನ್, ಪದಾಧಿಕಾರಿಗಳಾದ ದೊರೆರಾಜು, ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರಾದ ಮಿಮಿಕ್ರಿ ಗೋವಿಂದ್, ಹರಿಪ್ರಸಾದ್, ಪರ್ವೇಸ್ ಆದಿಲ್, ಹನೀಫ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಚನ್ನರಾಯಪಟ್ಟಣ. ನಮ್ಮ ತಾಲೂಕು ಭೀಮ್ ಆರ್ಮಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಇವತ್ತಿನ ದಿವಸ ನಮ್ಮ ರಾಷ್ಟ್ರಾಧ್ಯಕ್ಷರಾದಂಥ ಚಂದ್ರಶೇಖರ್ ಆಜಾದ್ ರಾವತ್ ಅವರ ಹುಟ್ಟುಹಬ್ಬದ ಒಂದು ಅಂಗವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ, ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರಲ್ಲೂ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಎಲ್ಲ ರೋಗಿಗಳಿಗೆ ಒಂದು ಹಣ್ಣು ಹಂಪಲನ್ನು ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿ ಒಂದು ಸರ್ಕಾರಿ ಶಾಲೆಗೂ ಕೂಡ ಅವರಿಗೆ, ಸರ್ಕಾರಿ ಮಕ್ಕಳುಗಳಿಗೆ, ಈಗ ಎಲ್ಲರೂ ಸರ್ಕಾರಿ ಶಾಲೆ ಅಂದರೆ ನೆಗ್ಲೆಕ್ಟ್ ಮಾಡುವಂಥ ಒಂದು ಪರಿಸ್ಥಿತಿನಲ್ಲಿ ಅದರಲ್ಲೂ ನಮ್ಮ ಚನ್ನರಾಯಪಟ್ಟಣ ಸರ್ಕಾರಿ ಶಾಲೆಗಳಿಗೆ ಅದು. ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಸಂಸ್ಥಾಪಕ ಹಾಗೂ ಸಂಸದ
ಚಂದ್ರಶೇಖರ್ ಆಜಾದ್ ರಾವಣ್ ಅವರ 38ನೇ ಹುಟ್ಟುಹಬ್ಬವನ್ನು ಹಾಸನ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಪ್ರಸನ್ನ ಚಂದ್ರಶೇಖರ್ ಆಜಾದ್ ಅವರು ಬಡವರು, ಅಲ್ಪಸಂಖ್ಯಾತರು, ಆದಿವಾಸಿ, ಬುಡಕಟ್ಟು ಜನಾಂಗದವರ ಹಕ್ಕುಗಳಿಗೆ ಹೋರಾಟ ಮಾಡಿ ನ್ಯಾಯ ಕೊಡಿಸುತ್ತಿದ್ದಾರೆ. ನೊಂದವರಿಗೆ ಧ್ವನಿಯಾಗಿದ್ದು ರಾಷ್ಟ್ರೀಯ ಜಾತಿ ಗಣತಿಗಾಗಿ ಹೋರಾಡಿದವರು. ಇವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸುತ್ತಾ ಇವರಿಗೆ ಹೆಚ್ಚಿನ ಆರೋಗ್ಯ ಆಯಸ್ಸು ನೀಡಲಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಇವರ ಮೇಲೆ ಇರಲಿ ಎಂದು ಭಗವಂತನಲ್ಲಿ ಸಂಘದ ಪದಾಧಿಕಾರಿಗಳು ಬೇಡಿಕೊಳ್ಳುತ್ತೇವೆ ಎಂದರು. ಈಗಾಗಲೇ ಸಂಸದರಾಗಿರುವ ಇವರು ಮುಂದಿನ ದಿನಗಳಲ್ಲಿ ಸಚಿವರು, ಮುಖ್ಯಮಂತ್ರಿಗಳಾಗುವ ಸಾಮರ್ಥ್ಯ ಇರುವ ಒಂದು ದೊಡ್ಡ ಶಕ್ತಿ ಆಜಾದ್ ರಾವಣ್ ಎಂದು ಬಣ್ಣಿಸಿದರು. ನಂತರ ಹಾಸನದ ಸಿದ್ದಯ್ಯ ನಗರದಲ್ಲಿರುವ ಸರ್ಕಾರಿ ಶಾಲೆ ಮಕ್ಕಳಿಗೆ ಪೆನ್ನು ಹಾಗೂ ನೋಟ್ಬುಕ್ ವಿತರಣೆ ಮಾಡಿ ಆಜಾದ್ ಅವರ ಹೋರಾಟದ ಚಿಂತನೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ಭೀಮಾರ್ಮಿ ಭಾರತ್ ಏಕತಾ ಮಿಷನ್ನ ಶಿವಶಂಕರ್ ಕುಂಟೆ, ಹಾಸನ ತಾಲೂಕು ಅಧ್ಯಕ್ಷ ಚೇತನ್, ಉಪಾಧ್ಯಕ್ಷರಾದ ಯೋಗೇಶ್ ಎನ್ಸಿ, ದಿಲೀಪ್ ಮಾದಲಗೆರೆ, ತಾಲೂಕು ಉಪಾಧ್ಯಕ್ಷ ಸಚಿನ್, ಜಿಲ್ಲಾ ಕಾರ್ಯದರ್ಶಿ ಬಾಬು, ಜಿಲ್ಲಾ ಖಜಾಂಚಿ ಮುಜೀರ್ ಪಾಷಾ, ಗೋವಿಂದರಾಜು ಬುಕ, ಹರೀಶ್ ಮಠನವಿಲೆ, ರಾಮಚಂದ್ರು, ಮೊಹಮ್ಮದ್ ಶಫಿ, ಶ್ಯಾಮ್ ಸುಂದರ್ ಆಡುವಳ್ಳಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬಂಧುಗಳೇ, ಈ ದಿನ ಭೀಮಾರ್ಮಿಯ ಸಂಸ್ಥಾಪಕರು ಹಾಗೂ ನಗಿನಾ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರು ಆದಂತಹ ಚಂದ್ರಶೇಖರ್ ಆಜಾದ್ ರಾವಣ ಸಾಹೇಬರ 38ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ. ಈ ಹುಟ್ಟುಹಬ್ಬವನ್ನು ಹಾಸನ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ವತಿಯಿಂದ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು ವಿತರಣೆ ಹಾಗೂ ಸಿದ್ದಯ್ಯ ನಗರದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ನು ವಿತರಣೆ ಮಾಡುವ ಮೂಲಕ ನಾವು ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ. ನಮ್ಮ ಚಂದ್ರಶೇಖರ್ ಆಜಾದ್ ರಾವಣ್ಣವರು ನೊಂದವರ, ದುರ್ಬಲ ವರ್ಗದವರ, ಅಶಕ್ತರ ಪರವಾಗಿ ಸಂಸತ್ತಿನ ಹೊರಗಡೆ ಇಷ್ಟು ದಿನ ಹೋರಾಟಗಳನ್ನ ಮಾಡ್ಕೊಂಡು ಬಂದರು. ಈಗ ಅವರು ಭೀಮಾರ್ಮಿ ವತಿಯಿಂದ ಸ್ವತಃ ಪಕ್ಷವನ್ನು ಸ್ಥಾಪನೆ ಮಾಡಿ ಆಜಾದ್ ಸಮಾಜ್ ಪಾರ್ಟಿ ಅಂತೇಳಿ ಸಂಸತ್ತಿಗೆ. HCN ನ್ಯೂಸ್ನಲ್ಲಿ ಈಗೊಂದು ಪುಟ್ಟ ವಿರಾಮ. ವಿರಾಮದ ನಂತರ HCN ನ್ಯೂಸ್ಗೆ ಸ್ವಾಗತ. ನಾವೇ ಆರಿಸಿ ಕಳುಹಿಸಿದ ಈ ಸರ್ಕಾರ ಮೊದಲು ಮಾಡಿದ್ದು ಕೃಷಿ ಸಮ್ಮಾನ್ ಯೋಜನೆಯನ್ನು ರದ್ದುಗೊಳಿಸಿದ್ದು ರೈತರಿಗೆ ಮಾಡಿದ ಮೊದಲನೇ ಅನ್ಯಾಯ. ಈ ಸರ್ಕಾರಕ್ಕೆ ರೈತ ಕಲ್ಯಾಣದ ಚಿಂತೆ ಇಲ್ಲ, ಆದರೆ ಜನರ ಹೆಸರಲ್ಲಿ ಪಕ್ಷ ಕಲ್ಯಾಣ ಸಮಾವೇಶ ಮಾಡಿದಂತೆ ಕಾಣುತ್ತದೆ ಎಂದು ಭಾರತೀಯ ಕಿಸಾನ್ ಕರ್ನಾಟಕ ಪ್ರಾದೇಶಿಕ ದಕ್ಷಿಣ ಪ್ರಾಂತ್ಯದ ಹಾಡ್ಯ ರಮೇಶ್ ರಾಜು ದೂರು ಆಕ್ರೋಶಪಡಿಸಿದರು. ಹಾಸನದಲ್ಲಿ ಮಾತನಾಡಿ, ನಮ್ಮ ರಾಜ್ಯ ಹಳ್ಳಿಗಳ ನಾಡು. ಹಾಗಾಗಿ ರಾಜ್ಯದಲ್ಲಿ 75ಕ್ಕೂ ಹೆಚ್ಚು ರೈತಾಪಿ ಕುಟುಂಬಗಳೇ ಇವೆ. ಹೇಗಿರುವ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರಲು 136 ಶಾಸಕರನ್ನ ಆಯ್ಕೆ ಮಾಡುವಲ್ಲಿ ನಮ್ಮ ಪಾತ್ರ 80ರಷ್ಟಿದೆ. ನಾವೇ ಆಯ್ಕೆ ಮಾಡಿದ ಈ ಸರ್ಕಾರ ಕಬ್ಬನ ಹಿಂಡಿ ರಸ ತೆಗೆದ ಮೇಲೆ ಸಿಪ್ಪಿಯನ್ನ ಬಿಸಾಕಿದಂತೆ ರೈತರನ್ನ ರಾಜಕೀಯವಾಗಿ ಒಡೆದು ಕೇವಲ ಚುನಾವಣೆಗಳಲ್ಲಿ ಬಳಸಿಕೊಂಡು ಆಮೇಲೆ ಕಡೆಗಣಿಸಿ ಈ ಸರ್ಕಾರ ಹೇಗೆ ಶೋಷಣೆ ಮಾಡುತ್ತಿದೆಯೆಂದು ನಮ್ಮ ರೈತರಿಗೆ ಅರ್ಥವೇ ಆಗದೇ ಇರೋದು ವಿಪರ್ಯಾಸ ಎಂದರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ರೈತರಿಗೆ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಕಡಿತ ಮಾಡಿರೋದು ಇದೇ ಮೊದಲ ಬಾರಿ ಎನಿಸುತ್ತದೆ. ಹಾಸನದಲ್ಲಿ ಈಗ ಸರ್ಕಾರದ ಹಣದಲ್ಲಿ ಜನ ಕಲ್ಯಾಣ ಸಮಾವೇಶ ಕೈಗೊಂಡಿರೋದು ಎಷ್ಟು ಸರಿ. ನಾವೇ ಅಪ್ಪಿ ಮುದ್ದಾಡಿದ ಈ ಸರ್ಕಾರಕ್ಕೆ ರೈತ ಕಲ್ಯಾಣದ ಚಿಂತೆ ಇಲ್ಲ, ಆದರೆ ಜನರ ಹೆಸರಲ್ಲಿ ಪಕ್ಷ ಕಲ್ಯಾಣ ಸಮಾವೇಶ ಮಾಡಿದಂತೆ ಕಾಣುತ್ತದೆ ಅಲ್ಲವೇ. ರೈತರ ಪರ ಸರ್ಕಾರ ಎಂದು ಆರಿಸಿ ಬಂದ ಈ ನಮ್ಮ ಸರ್ಕಾರಕ್ಕೆ ಪಕ್ಷ ಕಲ್ಯಾಣ ಮುಖ್ಯವಾಗಿ ಹೋಯಿತೆ. ಇಂತಹ ಸರ್ಕಾರಕ್ಕೆ ಏನು ಹೇಳೋಣ. ಇಂತಹ ಸರ್ಕಾರವನ್ನ ಆಯ್ಕೆ ಮಾಡಿದ ನಾವುಗಳು ನಮ್ಮ ಕಾಲ ಮೇಲೆ ಚಪ್ಪಡಿಯನ್ನ ಹಾಕಿಸಿಕೊಂಡಂತೆ ಆಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಪ್ಪ, ನೀರಾವರಿ ತಜ್ಞ ಯೋಗೇಂದ್ರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಹಾಸನ ತಾಲೂಕು ಅಧ್ಯಕ್ಷ ಶಿವಶಂಕರ್, ಮಹಿಳಾ ಪ್ರಮುಖ ಸರೋಜಮ್ಮ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಭಾರತೀಯ ಕಿಸಾನ್ ಸಂಘ ದೇಶದ ಅತಿ ದೊಡ್ಡ ರೈತ ಸಂಘಟನೆ, ರಾಜಕೀಯ ರೈತ ಸಂಘಟನೆ. ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ರೈತ ಪರವಾಗಿ ಕೆಲಸ ಮಾಡ್ತಾ ಇದೆ. ಸಾಮಾನ್ಯವಾಗಿ ಏನು ಈ ಒಕ್ಕು ವಿಷಯ ಬಂದಾಗ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಷಯನ ತಗೊಂಡು ರೈತರಿಗೆ ಸಾಂತ್ವನವನ್ನು ಹೇಳೋದ್ರ ಮುಖಾಂತರ ರೈತರಿಗೆ ಸ್ಪಂದಿಸಿ ಕಾರ್ಯಕ್ರಮನ ನಡೆಸಿರ್ತಕ್ಕಂಥದ್ದು ತಮಗೆಲ್ಲ ಗಮನದಲ್ಲಿದೆ. ಇವತ್ತಿನ ಒಂದು ವಿಶೇಷ ಏನಪ್ಪ ಅಂತೇಳಿದ್ರೆ, ರೈತರಿಂದ ಆಯ್ಕೆ ಆಗಿ ಬಂದಂಥ ಸರ್ಕಾರ. ಏಕೆಂತಂದರೆ ಯಾವುದೇ ಸರ್ಕಾರ ಆಯ್ಕೆ ಆಗಬೇಕು ಅಂತಂದ್ರೂ ರೈತರು ಸಹಕಾರ ಬೇಕು. ರೈತರ ಸಹಕಾರ ಇಲ್ಲದೇ ಇದ್ದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನೇ ಆಯ್ಕೆ ಆಗೋದಿಲ್ಲ. 30,000 ಗ್ರಾಮಗಳನ್ನು ಹೊಂದಿರತಕ್ಕಂಥ ನಮ್ಮ ರಾಜ್ಯದಲ್ಲಿ
ಏನಾದರೂ ಒಂದು ಚುನಾಯಿತ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂದರೆ ಯಾರು ಕಾರಣ? ರೈತರೇ ಕಾರಣ. ಚನ್ನರಾಯಪಟ್ಟಣ ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರ ಕುಂದೂರು ಮಠದಲ್ಲಿ ಡಿಸೆಂಬರ್ 4ರಿಂದ ಡಿಸೆಂಬರ್ 9ರವರೆಗೆ ನವೀಕರಣಗೊಂಡ ದೇವಸ್ಥಾನಗಳ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕ ಹಾಗೂ ಕ್ಷೇತ್ರದ ಅಧಿದೇವತೆಗಳಾದ ಸುಬ್ರಹ್ಮಣ್ಯೇಶ್ವರ ರಂಗನಾಥ ಸ್ವಾಮಿಯವರ ಮಹೋತ್ಸವವನ್ನು ನಡೆಯಲಿದೆ ಎಂದು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಗಳು ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ದಂಡಗನಹಳ್ಳಿ ಹೋಬಳಿ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಕುಂದೂರು ಮಠದಲ್ಲಿ ಶ್ರೀ ರಂಗನಾಥ ಸ್ವಾಮಿ ಹಾಗೂ ಶ್ರೀ ವಿಶ್ವನಾಥ ಸ್ವಾಮಿ ಮತ್ತು ಪರಿವಾರ ದೇವತೆಗಳ ನವೀಕರಣಗೊಂಡ ದೇವಸ್ಥಾನಗಳ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕದ ನಿಮಿತ್ತ ಡಿಸೆಂಬರ್ 4ರಂದು ಪ್ರಾತಃ ಕಾಲದಲ್ಲಿ ಶ್ರೀ ಗುರುದೇವತಾ ಪ್ರಾರ್ಥನೆ, ಪ್ರಧಾನ ಸಂಕಲ್ಪ, ಗಣಪತಿ ಪೂಜೆ, ಪುಣ್ಯಾಹವಾಚನೆ, ದೇವಾನಂದಿ ಋತ್ವಿಗರಣ, ಯಾಗಮಂಟಪ ಸಂಸ್ಕಾರ, ಬ್ರಹ್ಮಕೂರ್ಚ ಹವನ, ಗಣಪತಿ ಹೋಮ ಕಾರ್ಯಕ್ರಮಗಳು ಹಾಗೂ ಗೋಧೂಳಿ ಲಗ್ನದಲ್ಲಿ ರಾಕ್ಷಪ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿಸ್ಥಾನ ಶುದ್ಧಿ, ಬಿಂಬಶುದ್ಧಿ, ಪ್ರಸಾದ ಶುದ್ಧಿ, ಹೋಮ ಬಿಂಬಶುದ್ಧಿ, ಸಪ್ತ ಅಧಿವಾಸ ಪೂಜೆ ನೆರವೇರಲಿದೆ ಎಂದರು. ಡಿಸೆಂಬರ್ 5ರಂದು ಗುರುವಾರದಂದು ಪ್ರಾತಃ ಕಾಲದಲ್ಲಿ ನವಗ್ರಹ ಹೋಮ ಪೂಜೆ, ಅಧಿವಾಸ ಪೂಜೆಗಳು, ಅಧಿವಾಸ ಹೋಮ ಮತ್ತು ಪ್ರತಿಷ್ಠಾಂಗ ಕಳಸ ಸ್ಥಾಪನೆ ಪೂಜೆ ಹಾಗೂ ಗೋಧೂಳಿ ಲಗ್ನದಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಶ್ಲೇಷ ಬಲಿಪೂಜೆ, ಹೋಮ, ವೇದ ಮಂತ್ರ ಪಾರಾಯಣ, ಅಷ್ಟಾವಧಾನ ಪೂಜೆ, ದೇವತಾ ಬಿಂಬ ಸ್ಥಾಪನೆ ಮಾಡಲಾಗುವುದು. ಡಿಸೆಂಬರ್ 6ರಂದು ಶುಕ್ರವಾರದಂದು ಆದಿಚುಂಚನಗಿರಿ ಸಂಸ್ಥಾನ ಮಠದ ಪೀಠಾಧಿಪತಿ ನಿರ್ಮಲಾನಂದನಾಥ ಶ್ರೀಗಳು ಗೋಪೂಜೆ ನೆರವೇರಿಸಿ ಕ್ಷೇತ್ರದ ಅಧಿದೇವತೆಗಳಾದ ರಂಗನಾಥ ಸ್ವಾಮಿ, ವಿಶ್ವನಾಥ ಸ್ವಾಮಿಗಳವರ ನವೀಕರಣಗೊಂಡ ದೇವಸ್ಥಾನಗಳ ಕುಂಭಾಭಿಷೇಕ, ಸುಬ್ರಹ್ಮಣ್ಯ ಸ್ವಾಮಿ ರಥಕ್ಕೆ ನವ ಕಲಶಾರೋಹಣ ಪೂಜೆ ಸಲ್ಲಿಸಿ ಧರ್ಮ ಧ್ವಜಾರೋಹಣ ಸ್ಥಾಪಿಸುವ ಮೂಲಕ ಷಷ್ಠಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಶನಿವಾರದಂದು ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ರಥೋತ್ಸವ ಮತ್ತು ಸ್ವಾಮಿಯವರ ಸರ್ಪ ವಾಹನೋತ್ಸವ ಜರುಗಲಿದೆ. ಇನ್ನು ಭಾನುವಾರದಂದು ರಂಗನಾಥ ಸ್ವಾಮಿ ರಥೋತ್ಸವ, ಗರುಡೋತ್ಸವ ನಡೆಯಲಿದೆ. ಅಂತಿಮ ದಿನವಾದ ಡಿಸೆಂಬರ್ 9ರ ಸೋಮವಾರದಂದು ಕುಂದೂರು ಮಹಾಸಂಸ್ಥಾನದ ಹಿಂದಿನ 11 ಪೀಠಾಧ್ಯಕ್ಷರುಗಳ ಪುಣ್ಯಾರಾಧನೆ ಮತ್ತು ಗುರು ಸಂಸ್ಮರಣೋತ್ಸವ ಜರುಗಲಿದೆ. ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮಧ್ಯಾಹ್ನದಂದು ಅನ್ನ ಸಂತರ್ಪಣೆ ಇರಲಿದೆ ಎಂದರು. ಶುಕ್ರವಾರದಿಂದ ಭಾನುವಾರದವರೆಗೆ ಮಠದ ಪೀಠಾಧಿಪತಿ ಡಾ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಸಮಾರಂಭ ನಡೆಯಲಿದೆ ಎಂದರು. ಕಬಳಿ ಶಾಖಾ ಮಠದ ಶಿವಪುತ್ರನಾಥ ಸ್ವಾಮೀಜಿ ಉಪಸ್ಥಿತರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. ನಮಸ್ತೆ ಸರ್ವಮಂಗಳದಾಯಿನಿ ಸಚ್ಚಿದಾನಂದ ಭೌಮಾದಿ ವಜೋಘೋಷಿತ ರೂಪಿಣಿ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಪ್ರಪ್ರಥಮವಾಗಿ ಈ ಒಂದು ಕುಂದೂರು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಎಲ್ಲ ಕ್ಷೇತ್ರದ ದೇವತೆಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಆರಾಧ್ಯ ದೈವ ಪ್ರಾತಸ್ಮರಣೆಯ ಪರಮ ಪೂಜೆ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ, ಈ ಒಂದು ಪುಣ್ಯಕ್ಷೇತ್ರದ ಇಂದಿನ ಸದ್ಗುರುಗಳಾಗಿದ್ದಂತಹ ಪರಮ ಪೂಜ್ಯ ಶ್ರೀ ಶ್ರೀ ರಾಮಯ್ಯ ಪರಿದೇಶ ಮಹಾಸ್ವಾಮೀಜಿಯವರು ಕೂಡ ಸ್ಮರಣೆಯನ್ನು ಮಾಡಿ, ಪ್ರಸ್ತುತ ಈ ಪೀಠದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ, ಈ ಒಂದು ಶ್ರೀ ಕುಂದೂರು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಬಳಗದ ವತಿಯಿಂದ ಸಕಲೇಶಪುರ ತಾಲೂಕಿನ ಹೆತ್ತೂರು ಹೋಬಳಿಯ ವಳೆಯಹಳ್ಳಿ ಗ್ರಾಮ ಪಂಚಾಯಿತಿಯ ಹಿರಿಯೂರು ಕೊಡಿಗೆಯ ಶ್ರೀ HD ದೇವೇಗೌಡರ ಸಾರ್ವಜನಿಕ ಸಮುದಾಯ ಭವನದಲ್ಲಿ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಸಂಯುಕ್ತ ಆಶ್ರಯದಲ್ಲಿ 2ನೇ ವರ್ಷದ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರವನ್ನು ನವೆಂಬರ್ 29ರ ಶುಕ್ರವಾರದಂದು ಏರ್ಪಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹೆತ್ತೂರು ಹೋಬಳಿಯ ಸುತ್ತಮುತ್ತಲಿನ ಗ್ರಾಮದಿಂದ ಸುಮಾರು 500ಕ್ಕೂ ಹೆಚ್ಚು ಜನರು ನೇತ್ರ ತಪಾಸಣೆ ಮತ್ತು ಅಧಿಕ ರಕ್ತದ ಒತ್ತಡ ಹಾಗೂ ಮಧುಮೇಹಕ್ಕೆ ಸಂಬಂಧಿಸಿದಂತೆ ತಪಾಸಣೆ ಮಾಡಿಸಿಕೊಂಡರು. ಇದರಲ್ಲಿ 37 ಜನರನ್ನ ನೇತ್ರ ಚಿಕಿತ್ಸೆಗೆ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು. 2 ದಿನಗಳ ಕಾಲ ನುರಿತ ಕಣ್ಣಿನ ತಜ್ಞರಿಂದ ತಪಾಸಣೆ ನಡೆಸಿ 34 ಜನರಿಗೆ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಲಾಯಿತು. ನೇತ್ರ ಶಸ್ತ್ರಚಿಕಿತ್ಸೆಯಾದ ಶಿಬಿರಾರ್ಥಿಗಳು ತಮ್ಮೂರಿಗೆ ಶ್ರೀ ಆದಿಚುಂಚನಗಿರಿ ವಾಹನದಲ್ಲಿ ಖುಷಿಯಿಂದ ತೆರಳಿದ್ರು.
ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶಿವಕುಮಾರ್ ಅವರು ಆಸ್ಪತ್ರೆಗೆ ಬಂದ ಎಲ್ಲಾ ಶಿಬಿರಾರ್ಥಿಗಳಿಗೂ ಉತ್ತಮ ರೀತಿ ವೈದ್ಯಕೀಯ ಸೌಲಭ್ಯದೊಂದಿಗೆ ನುರಿತ ತಜ್ಞರಿಂದ ಲೇಸರ್ ಮುಖಾಂತರ ಕಣ್ಣಿನ ಪೊರೆಯ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಕಳೆದ ಬಾರಿಯೂ ಈ ಸ್ನೇಹಿತರ ಬಳಗದಿಂದ 40 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಯಶಸ್ವಿಯಾಗಿ ಮಾಡಿಸಿತ್ತು. ಈ ಬಾರಿ 34 ಜನರಿಗೆ ಯಶಸ್ವಿ ನೇತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದೆ. ಬಂದ 37 ಶಿಬಿರಾರ್ಥಿಗಳಲ್ಲಿ 3 ಜನರಿಗೆ ಕಣ್ಣಿನ ನರದ ದೋಷ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವುದರಿಂದ ನೇತ್ರ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿಲ್ಲ. ಪರೀಕ್ಷೆ ಮಾಡಿಸಿಕೊಂಡು ಕನ್ನಡಕವನ್ನು ಉಪಯೋಗಿಸುವ ಮೂಲಕ ಕಣ್ಣಿನ ಸಂರಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಈ ತರಹದ ಆಸ್ಪತ್ರೆಯ ಉಚಿತ ಸೇವೆಯು ಇನ್ನಷ್ಟು ಗ್ರಾಮಗಳ ಜನರಿಗೆ ಸಿಗುವಂತಾಗಲಿ ಎಂದರು. ಈ ಸಂದರ್ಭದಲ್ಲಿ ಆಯೋಜಕರಾದ ನಾಗೇಶ್ ಕೆರೆಮನೆ, ಪ್ರಶಾಂತ್ ಇಷ್ಟಾರ್ಥ, ಅರುಣ್ ಗೌಡ ಕರಡಿಗಾಲ, ಕೆಎಂ ಪರಮೇಶ್ ಕರಡಿಗಾಲ, ಎಚ್ಪಿ ಹೂವಣ್ಣಗೌಡ ಹಿರಿದನಹಳ್ಳಿ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನೇತ್ರ ಶಸ್ತ್ರಚಿಕಿತ್ಸೆಗೆ ತೆರಳಿದ್ದ ಜೈಶಂಕರ್ ಕಲ್ಲುತೋಟ ಮಾತನಾಡಿ, ನಮಗೆ ಆಸ್ಪತ್ರೆಯಲ್ಲಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳುವ ಮೂಲಕ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಟ್ಟಿದ್ದಾರೆ. ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯವರಿಗೆ ಹಾಗೂ ಸ್ನೇಹಿತರ ಬಳಗದವರಿಗೆ ಧನ್ಯವಾದಗಳನ್ನು ತಿಳಿಸಿದರು. HCN ನ್ಯೂಸ್ ಸಕಲೇಶಪುರ. ಆದಿಚುಂಚನಗಿರಿ ಆಸ್ಪತ್ರೆಗೆ ಸುಮಾರು 37 ಮಂದಿಗೆ ಕಣ್ಣಿನ ಚಿಕಿತ್ಸೆಗಾಗಿ ನಾವು ಬಳಗದ ವತಿಯಿಂದ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು, ಅವ್ರಿಗೆಲ್ಲರಿಗೂ ಒಂದು ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಉಚಿತವಾಗಿ ಆಸ್ಪತ್ರೆ ವತಿಯಿಂದ ನಾವು ನೀಡಿದ್ದೇವೆ. ಎಲ್ಲರಿಗೂ ಒಳ್ಳೆಯ ಚಿಕಿತ್ಸೆ ಆಗಿದೆ. ಹುಡುಗಿಯಿಂದ ಸ್ನೇಹಿತರ ಬಳಗದ ವತಿಯಿಂದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಗೆ ಸುಮಾರು ಒಂದು 37 ಜನನ ಈ ವರ್ಷ ಇಲ್ಲಿ ಕಳಿಸಿದ್ದಾರೆ. ಇದೇ ಥರ ಕಳೆದ ವರ್ಷವೂ ಒಂದು ಕ್ಯಾಂಪ್ ಮಾಡಿ ಭಾಳ ಸಕ್ಸಸ್ ಆಗಿ ಆಪರೇಷನ್ ಕಳಿಸ್ಕೊಟ್ಟಿದ್ವಿ. ಇದರಲ್ಲಿ ಇದು ಮಾಡ್ಕೊಂಡು ಈ ಥರ ಕ್ಯಾಂಪು ಇನ್ನೂ ಚೆನ್ನಾಗಿ ಮಾಡಲಿ, ಜನಗಳಿಗೆ ಸ್ನೇಹಿತರ ಬಳಗದ ವತಿಯಿಂದ ಚೆನ್ನಾಗಿ ಅನುಕೂಲ ಆಗಲಿ ಎಲ್ಲರಿಗೂ. ಸರ್, ಇಲ್ಲಿ ಆಸ್ಪತ್ರೆಗೆ ಬಂದಿದ್ವಿ. ನಮ್ಮ ಒಳ್ಳೊಳ್ಳೆಯದು ಸಾರು ಮತ್ತು ನಮ್ಮ ಶಿವನ್ ಸಾರು ಎಲ್ಲ ಒಳ್ಳೆ ಮಾಡೋರು. ಶಿವನ್ ಕುಮಾರ್ ಅವರು ಎಲ್ಲನೂ ಚೆನ್ನಾಗಿ ನೋಡ್ಕೊಂಡವ್ರೆ. ಊಟ ತಿಂಡಿ ಬೆಡ್ಡು ಮಲಗೋಕ್ಕೆ ಸೌಕರ್ಯ ಎಲ್ಲನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಏನು ತೊಂದರೆ ಮಾಡಲಿಲ್ಲ. ಚೆನ್ನಾಗಿ ಊಟ ನಿದ್ರೆ ಎಲ್ಲ ಮಾಡ್ಯವ್ರೆ. ಎಲ್ಲ ಸೌಕರ್ಯ, ನೀರು ಸೌಕರ್ಯ ಎಲ್ಲ ಚೆನ್ನಾಗಿದೆ. ಎಲ್ಲನೂ ಚೆನ್ನಾಗಿ ಕೊಟ್ಟು ನಮ್ಮ ಒಳ್ಳೊಳ್ಳೆಯವರೆಲ್ಲ ಬಸ್ಸು ಮಾಡಿ ಶಿವನ್ ಸಾರು ಬಸ್ ಕಳಿಸಿದ್ರು. ಶಿಬಿರ ಮಾಡಿದರು. ಭಾರಿ ನೀಟಾಗಿ ಮಾಡಿ ಎಲ್ಲನೂ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ಸರ್. ಎಲ್ಲರಿಗೂ ಒಳ್ಳೆಯದಾಗಿದೆ. ಇನ್ನು ಮುಂದಕ್ಕೂ ಇದೇ ಥರ ನಡ್ಕೊಳ್ತೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರು ಭಾಗದಲ್ಲಿ ಮಿತಿ ಮೀರಿದ ಕಾಡಾನೆ ಹಾವಳಿ. ತಗರೆ ಗ್ರಾಮದ ಮುಖ್ಯ ರಸ್ತೆ ತಡೆದು ರೈತರ ಆಕ್ರೋಶ. ಬಸ್ಗಾಗಿ ಸಾರ್ವಜನಿಕರ ಪರದಾಟ. ದಿವಾಳಿಯಾಗಿರುವ ಕಾಂಗ್ರೆಸ್ ಸರ್ಕಾರ ಜನ ಕಲ್ಯಾಣ ಎನ್ನುವ ಸುಳ್ಳು ಹೇಳುತ್ತಿರುವ ಕೈಪಕ್ಷ. ಹಾಸನಕ್ಕೆ ಅನುದಾನ ಕೊಡದೆ ಸಮಾವೇಶಕ್ಕೆ ಸ್ವರೂಪ ಖಂಡನೆ. ಚಾರುಕೀರ್ತಿಯವರ ನಿಷೇಧಿ ಮಂಟಪ ಲೋಕಾರ್ಪಣೆಗೆ ಸಿದ್ಧತೆ. ಅಭಿನವ ಚಾರುಕೀರ್ತಿ ಸ್ವಾಮಿಗಳ ಜೊತೆ ಶಾಸಕರ ಪೂರ್ವಭಾವಿ ಸಭೆ. ನಿಷೇಧಿ ಮಂಟಪ ಹಾಗೂ ವೇದಿಕೆ ಸ್ಥಳ ಪರಿಶೀಲನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.